ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ರೀಸೆಂಟ್ ಆಗಿ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಾ ಇತ್ತು. ಡಬ್ಲ್ಯೂ ಅವರು ತನ್ನ ಸ್ಟೋರಿ ಲೈನ್ ನ ಬರೆಯೋದಕ್ಕೆ ಎಐ ನ ಸಪೋರ್ಟ್ ನ ತಗೋತಾ ಇದ್ದಾರೆ. ಎಐ ನ ಯೂಸ್ ಮಾಡಿಕೊಂಡು ಎಐ ಹೆಲ್ಪ್ ಇಂದ ಡಬ್ಲ್ಯೂ ಅವರು ತನ್ನ ಸ್ಟೋರಿ ಲೈನ್ ನ ಬರಿತಾ ಇದ್ದಾರೆ ಅಂತ ರೂಮರ್ಸ್ಗಳು ಬಂದಿತ್ತು. ಆಗ ನಾವು ಅನ್ಕೊಂಡಿದ್ವಿ ನಿಜವಾಗ್ಲೂ ಡಬ್ಲ್ಯೂಗೆ ಇಂಥ ಕಾಲ ಬಂದಿದ್ಯಾ, ಅವರು ಎಐ ಸ್ಟೋರಿ ಲೈನ್ ನ ಯೂಸ್ ಮಾಡ್ತಾ ಇದಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಅಂಡ್ ಈಗ ಆ ಒಂದು ರೂಮರ್ಸ್ ನ ನಮ್ಮ TKO ಪ್ರೆಸಿಡೆಂಟ್ ಆಗಿ COO ಆದಂತಹ ಮಾರ್ಕ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹೌದಂತೆ, ಟ್ರಿಪಲ್ ಎಚ್ ಹಾಗೆ ನಿಕ್ ಖಾನ್ ಇಬ್ರು ಕೂಡ ಡಬ್ಲ್ಯೂ ಸ್ಟೋರಿ ಲೈನ್ ಅಲ್ಲಿ ಎಐ ನ ಅಸಿಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಇದಾರಂತೆ. ನಿಜವಾಗ್ಲೂ ಗಾಯ್ಸ್, ನನಗೆ ಒಂದ್ ರೀತಿ ಆಶ್ಚರ್ಯ ಅನಿಸ್ತಾ ಇದೆ. ಅಫ್ಕೋರ್ಸ್ ಎಐ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಬಟ್ ನೀವು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡೋದಕ್ಕೆ ಎಐ ನ ಯೂಸ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಅದನ್ನು ನಾನು ಮಾಡ್ಬೋದಲ್ವಾ? ಹಾಗಾದ್ರೆ ನಿಮಗೆ ಕ್ರಿಯೇಟಿವ್ ಟೀಮ್ ಯಾಕೆ ಬೇಕಲ್ವಾ? ಇದನ್ನ ಕೇಳಿ ನನಗೆ ಒಂದು ರೀತಿ ಶಾಕ್ ಆಗ್ತಾ ಇದೆ. ಆಗ ರೂಮರ್ಸ್ ಅಲ್ವಾ ಬಿಡುಗುರು ಅಂತ ಅನ್ಕೊಂಡಿದ್ದೆ, ಬಟ್ ಈಗ ಮಾರ್ಕ್ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಟ್ರಿಪಲ್ ಎಚ್ ಆಗಿ ನಿಕ್ ಖಾನ್ ಅವರು ಎಐ ನ ಯೂಸ್ ಮಾಡ್ಕೋತಾ ಇದಾರಂತೆ ಡಬ್ಲ್ಯೂ ಸ್ಟೋರಿ ಲೈನ್ ನ ಬರೆಯೋದಕ್ಕೆ. ಅಂಡ್ ಇದರಿಂದನೇ ಅನ್ಕೋತೀನಿ ಸ್ಟೋರಿ ಲೈನ್ ನಲ್ಲಿ ನಮಗೆ ಕಕ್ಕ ನೋಡೋದಕ್ಕೆ ಸಿಗ್ತಾ ಇರೋದು. ನಿಜವಾಗ್ಲೂ ಇದರಿಂದನೇ ಡಬ್ಲ್ಯೂ ಅವರು ಹಾಳಾಗ್ತಿರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೈರಿ ಸೇನ್ ಅವರ ಬಗ್ಗೆ. ಲಿಟ್ರಲಿ ಇಂಟರ್ನೆಟ್ ಅಲ್ಲಿ ಕೈರಿ ಸೇನ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇತ್ತು, ಬಟ್ ಮಂಡ್ಯ ನೈಟ್ ಅಲ್ಲಿ ಆ ಒಂದು ಸಪೋರ್ಟ್ ನ ನಾವು ಯಾರು ಕೂಡ ನೋಡ್ಲೇ ಇಲ್ಲ. ನಮ್ಮ ಆಸ್ಕಾ ಅವರು ಬಂದು ಎಸ್ಕೆ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಆದ್ರೆ ಮಾತ್ರ ವಿ ವಾಂಟ್ ಕೈರಿ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಈಗ ಗೈಸ್ ಕೈರಿ ಸೇನ್ ಅವರು ಜಪಾನ್ಗೆ ಹೋಗಿ ತಲುಪು ಕೂಡ ಇದ್ದಾರೆ. ಸೊ ಇದು ಕೈರಿ ಸೇನ್ ಅವರೇ ಒಪ್ಕೊಂಡಿದ್ದಂತೆ, ಅಂದ್ರೆ ಅವರಿಗೆ US ಅಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ವಂತೆ. ಅಂಡ್ ಅದಕ್ಕೋಸ್ಕರ ಅವರು ಜಪಾನ್ಗೆ ಹೋಗ್ಬೇಕು ಅಂತ ಡಬ್ಲ್ಯೂ ಅವರು ಅವರನ್ನ ರಿಲೀಸ್ ಮಾಡಿದ ಕೂಡಲೇ ಓಕೆ ಅಂತ ಸರಿ ಹೇಳಿ ಅವರು ಹೋದ್ರಂತೆ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡಬ್ಲ್ಯೂ ಅವರು ಕೈರಿ ಸೇನ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಕೈರಿ ಸೇನ್ ಅವ್ರಿಗೂ ಕೂಡ US ಅಲ್ಲಿ ಇರೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತಂತೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಆಸೆ ಇತ್ತಂತೆ ಜಪಾನ್ಗೆ ಹೋಗ್ಬೇಕು ಅಂತ. ಅದೇ ರೀತಿ ಅವರು ಜಪಾನ್ಗೆ ಹೋಗಿ ತಲುಪಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ನಮ್ಮ ನಿಕ್ ಖಾನ್ ಅವರು ರೀಸೆಂಟ್ ಆಗಿ ಟೌನ್ ಹಾಲ್ ಮೀಟಿಂಗ್ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ, ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಜೊತೆ ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ಸೊ ಇನ್ನು ಕೂಡ 3-4 ವರ್ಷ ನಮ್ಮ ಟ್ರಿಪಲ್ ಎಚ್ ಅವರು ಚೀಫ್ ಕಂಟೆಂಟ್ ಆಫೀಸರ್ ಆಗಿ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಅವರು ಈಗ ತಾನೇ ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅದೇ ಒಂದು ಮೀಟಿಂಗ್ ಅಲ್ಲಿ ನಮ್ಮ ನಿಕ್ ಖಾನ್ ಅವರು ಕನ್ಫರ್ಮ್ ಮಾಡ್ತಾರೆ WrestleMania 44 ನ ಲೊಕೇಶನ್ ನಿಜವಾಗ್ಲೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ನಾವು ಮಾಡ್ತೀವಿ, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂತ ನಮ್ಮ ನಿಕ್ ಖಾನ್ ಅವರು ತಿಳಿಸಿದ್ದಾರೆ. ಲಿಟ್ರಲಿ WrestleMania 43 ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ. ಅಂಡ್ ಅದಕ್ಕಿಂತ ವಿಚಿತ್ರವಾದ ಲೊಕೇಶನ್ ನ ಇವರು WrestleMania 44 ಗೆ ಹುಡುಕಿದಾರಂತೆ. ಅಂಡ್ ಅದರ ಅನೌನ್ಸ್ಮೆಂಟ್ ಆಗೋ ತನಕ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ಅಂತ ನಮ್ಮ ನಿಕ್ ಖಾನ್ ಅವರು WrestleMania 44 ನ ಅನೌನ್ಸ್ಮೆಂಟ್ ಹಾಗೆ ಲೊಕೇಶನ್ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ರೀಸೆಂಟ್ ರಿಲೀಸಸ್ ಗಳ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ರೀಸೆಂಟ್ ಆಗಿ 22 ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ನಮ್ಮ ಜಲೀನಾ ವೇಗಾ ಅವರು ಕನ್ಫರ್ಮ್ ಮಾಡ್ತಾರೆ, ನನಗೆ TKO ಕಡೆಯಿಂದಾನೆ ಕಾಲ್ ಬಂದು ನೀವು ರಿಲೀಸ್ ಆಗಿದ್ರಿ ಅಂತ ಹೇಳಿದ್ದು ಅಂತ. ಅಂಡ್ ಈಗ ಅಫಿಷಿಯಲ್ ಆಗಿ ಗೊತ್ತಾಗಿರೋದೇನಪ್ಪಾ ಅಂದ್ರೆ ಇದರಲ್ಲಿ TKO ಹಾಗೆ ಡಬ್ಲ್ಯೂ ಇವರಿಬ್ಬರ ಇನ್ವಾಲ್ವ್ಮೆಂಟ್ ಇದೆಯಂತೆ. ಅಂದ್ರೆ TKO ಅವರು ಹೇಳಿರ್ತಾರೆ ಡಬ್ಲ್ಯೂಗೆ, ನಮಗೆ ಸ್ವಲ್ಪ ಬಜೆಟ್ ಕಟ್ ಬೇಕು ಅಂಡ್ ಅದಕ್ಕೋಸ್ಕರ ನೀವು ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಬೇಕು ಅಂತ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಸೂಪರ್ ಸ್ಟಾರ್ಸ್ ಗಳನ್ನ ಆಯ್ಕೆ ಮಾಡಿ ಇಂಥವ್ರನ್ನ ನೀವು ರಿಲೀಸ್ ಮಾಡಬೇಕು ಅಂತ ಒಂದು ಲಿಸ್ಟ್ ನ ಕೊಟ್ಟಿರ್ತಾರೆ. ಅಂಡ್ ಅದ್ರ ಪ್ರಕಾರ TKO ಅವರು ರಿಲೀಸ್ ಮಾಡಿರ್ತಾರೆ. ಇದು ಕನ್ಫರ್ಮ್ ಅಂತಾನೆ ಹೇಳ್ಬೇಕು. ಸೊ ಬಿಗ್ ನೇಮ್ಸ್ ಗಳು ಏನ್ ರಿಲೀಸ್ ಆಗಿದೆ ಅದಕ್ಕೆ TKO ಅವರು ಮಾತ್ರ ಕಾರಣ ಅಲ್ಲ, ಬದಲಿಗೆ ಡಬ್ಲ್ಯೂ ಅವರು ಕೂಡ ರೀಸನ್ ಅಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಹೊಸ ರೆಂಡರ್ ಬಗ್ಗೆ. ನಮ್ಮ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆದ್ಮೇಲೆ ಅವರ ಹೊಸ ರೆಂಡರ್ ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಹೊಸದಾಗಿ ಫೋಟೋ ಶೂಟ್ ಎಲ್ಲದನ್ನು ಕೂಡ ಮಾಡಿ ರೋಮನ್ ರೈನ್ಸ್ ಅವರ ರೆಂಡರ್ ಕೂಡ ಡಬ್ಲ್ಯೂ ಅವರು ತನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಂಡೇ ನೈಟ್ ರಾ ಗ್ರಾಫಿಕ್ ಕಾರ್ಡ್ ಕೂಡ ಚೇಂಜ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿ ಚೇಂಜ್ ನ ಮಾಡಿದ್ದಾರೆ ಮಂಡೇ ನೈಟ್ ರಾ ಗ್ರಾಫಿಕ್ ಕೂಡ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಬಾಫೆಮಿ ಅವರ ಬಗ್ಗೆ. ಲಿಟ್ರಲಿ ಫ್ಯಾನ್ಸ್ ಗಳು ಒಬಾಫೆಮಿ ಅವರನ್ನ ಡಬ್ಲ್ಯೂ ಅವರು ಫೇಲ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಸದ್ಯಕ್ಕೆ. ಯಾಕಪ್ಪ ಅಂದ್ರೆ ಮಂಡೇ ನೈಟ್ ರಾ ಅಲ್ಲಿ ಬರ್ತಾರೆ ನಮ್ಮ ಒಬಾಫೆಮಿ ಅವರು, ಓಪನ್ ಚಾಲೆಂಜ್ ನ ಇಡ್ತಾರೆ. ಲಿಟ್ರಲಿ ನೀವು WrestleManiaದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸಿದ್ದೀರಾ, ಅದಾದ್ಮೇಲೆ ಬಂದು ಸ್ಟೇಟ್ಮೆಂಟ್ ನ ಕೊಡ್ತೀರಾ ದ ರೂಲರ್ ಇಸ್ ಬ್ಯಾಕ್ ಅಂತ. ಅಂಡ್ ಅದಾದ್ಮೇಲೆ ಮಂಡೇ ನೈಟ್ ರಾ ಅಲ್ಲಿ ಗ್ರೇಸನ್ ವಾಲರ್ ಅವರ ಜೊತೆ ನೀವು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ಕಾಣಿಸ್ಕೊಂಡು ಒಂದು ಓಪನ್ ಚಾಲೆಂಜ್ ನ ಇಡ್ತೀರಾ. WrestleManiaದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೋದಕ್ಕಿಂತ ಮುಂಚೆನೂ ಕೂಡ ನೀವು ಅದೇ ಕೆಲಸ ಮಾಡ್ತಾ ಇದ್ರಿ ಅಂಡ್ ಈಗಲೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀರಾ ಅಂತ ಫ್ಯಾನ್ಸ್ ಗಳು ಒಬಾಫೆಮಿ ಅವ್ರನ್ನ ಫೇಲ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ದಾದ್ರು ಒಂದು ಸ್ಟೋರಿ ಲೈನ್ ನಲ್ಲಿ ಇನ್ವಾಲ್ವ್ ಮಾಡಿದ್ರೆ ಚೆನ್ನಾಗಿರೋದು ಡಬ್ಲ್ಯೂ ಅವರು ಒಬಾಫೆಮಿ ಅವ್ರನ್ನ, ಬಟ್ ಆ ರೀತಿ ಮಾಡಿಲ್ಲ, ಯಾಕೋ ಗೊತ್ತಿಲ್ಲ. ಯಾವ್ದಾದ್ರು ಒಂದು ಬಿಗ್ ಸ್ಟೋರಿ ಲೈನ್ ನಲ್ಲಿ ಒಂದು 3-4 ತಿಂಗಳು ಅವ್ರನ್ನ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋದು ನೋಡ್ಬೇಕು. ಈ ಒಂದು ಓಪನ್ ಚಾಲೆಂಜ್ ಅಲ್ಲೇ ಅವರಿಗೆ ಯಾವ್ದಾದ್ರು ಒಂದು
ಸ್ಟೋರಿ ಲೈನು ಸಿಗುತ್ತೋ ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಿಸ್ ಆಗಿದ್ರು. ಅಂಡ್ ಈಗ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ ರ್ಯಾಂಡಿ ಆರ್ಟನ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಅವರು ಸ್ವಲ್ಪ ದಿನ ಮಿಸ್ ಮಾಡ್ಕೋಬಹುದು ಶೋಗಳನ್ನ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ರಸಲ್ ಮೀನಿಯಾದಲ್ಲಿ ನಮ್ಮ ಮೈಕಲ್ ಕೋಲ್ ಅವರು ಮೆನ್ಷನ್ ಮಾಡ್ತಾನೆ ಇದ್ರು ರ್ಯಾಂಡಿ ಆರ್ಟನ್ ಅವರಿಗೆ ಬ್ಯಾಕ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅಂಡ್ ಅದರಿಂದ ಏನಾದ್ರೂ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು ಬ್ರೇಕ್ ನ ತಗೊಂಡ್ರ ಹಾಗಾದ್ರೆ ಬ್ಯಾಕ್ ಲ್ಯಾಶ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ವಾ? ಆ ಕಡೆ ಕೋಡಿ ರೋಡ್ಸ್ ಅವರು ಕೂಡ ಕಣ್ಣಿಗೆ ಏಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಏನು ಕೂಡ ಸದ್ಯಕ್ಕೆ ಕ್ಲಿಯರ್ ಆಗಿಲ್ಲ. ಇದೆಲ್ಲದೂ ಕೂಡ ರೂಮರ್ಸ್ ಗಳು ಅಷ್ಟೇ. ಸೊ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಗೊತ್ತಾಗುತ್ತೆ, ಸ್ಮ್ಯಾಕ್ ಡೌನ್ ಹತ್ರ ಬರ್ತಿದ್ದಂಗೆ ಗೊತ್ತಾಗುತ್ತೆ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಸಿಚುಯೇಷನ್ ಹೇಗಿದೆ. ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರು ಇಬ್ಬರು ಕೂಡ ಬ್ಯಾಕ್ ಲ್ಯಾಶ್ ಅಲ್ಲಿ ಕಂಪೀಟ್ ಮಾಡಬಹುದಾ? ಇವರ ಮ್ಯಾಚ್ ನಮಗೆ ಬ್ಯಾಕ್ ಲ್ಯಾಶ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅನ್ನೋದು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಕನ್ಫರ್ಮ್ ಆಗುತ್ತೆ. ನನ್ನ ಪ್ರಕಾರ 75% ಸಿಗೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ಕಡೆ ಕೋಡಿ ರೋಡ್ಸ್ ಅವರು ಕೂಡ ಕ್ಲಿಯರ್ ಆಗಿಲ್ಲ, ಈ ಕಡೆ ರ್ಯಾಂಡಿ ಆರ್ಟನ್ ಅವರ ಸಿಚುಯೇಷನ್ ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ ಗಾಯ್ಸ್, ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ರೀತಿ ಇಂಟರ್ನೆಟ್ ಅಲ್ಲಿ ರೂಮರ್ಸ್ ಗಳು ಬರ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. See you guys in my next video.